ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬಿಟ್ಟು. ನನ್ನ ಇರುವಂಥದ್ದು ಮಂಗಳೂರಿನ ಪಕ್ಕದಲ್ಲಿರುವಂಥದ್ದು ಅರ್ಕುಳ ಗ್ರಾಮದ ಮೇರ್ಲ ಪದವಲ್ಲಿದ್ದೇನೆ. ನಿಮಗೆ ದೂರದಲ್ಲಿ ಕಾಣ್ತಾ ಇರುವಂಥ ಕಾಲೇಜು ನಿಮಗೆ ಕಾಣಬಹುದು. ಸಹಜವಾಗಿ ಪರಂಗಿಪೇಟೆ ಕಡೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ಕಾಲೇಜು ನಿಮಗೆ ಕಾಣುತ್ತೆ, ಎಕ್ಸ್ಪರ್ಟ್ ಅಂತೇಳಿ. ಅದರ ಮೇಲ್ಗಡೆ ಇರುವಂಥ ಒಂದು ಊರಲ್ಲೊಬ್ಬರು ಕೃಷಿಕರನ್ನು ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ. ಮನೆ ಪಕ್ಕದ ಜಾಗದಲ್ಲಿ ವಿಧ ವಿಧವಾಗಿರುವಂಥ ತರಕಾರಿ ಕೃಷಿಯನ್ನು ಮಾಡುವಂಥ ವಾಲ್ಟರ್ ಸಲ್ಡಾನ ಅವರನ್ನು ಮಾತಾಡಿಸಬೇಕು ಅಂತ ಬಂದಿರುವಂಥದ್ದು. ತುಂಬ ವಿಶೇಷತೆಗಳಿದೆ ನೋಡಿ. ಕಾಂಪೌಂಡ್ಗೆ ಪಕ್ಕದಲ್ಲಿ ಹಾಕಿರುವಂಥ ಬಸಳೆ, ಆ ಕಡೆಗೆ ದೂರದಲ್ಲಿ ಕಾಣುವಂಥ ಗ್ರೋ ಬ್ಯಾಗಲ್ಲಿ ಹಾಕಿರುವಂಥ ಬೆಂಡೆ, ಇವುಗಳೆಲ್ಲದರ ಮಾಹಿತಿಯನ್ನು ನಿಮ್ಗೆ ಕೊಡ್ತಾನೆ ನೋಡಿ. ಇದು ವಾಲ್ಟರ್ ಸಲ್ಡಾನ್ ಅವರ ಮನೆ. ಇದು ಅಂಗಳಿರುವಂಥದ್ದು. ತುಂಬ ಜನರಿಗೆ ಈ ರೀತಿ ಖಾಲಿ ಅಂಗಳಿರ್ತದೆ, ಪಾಚಿ ಬೆಳೀತಾ ಇರ್ತದೆ. ಆದರೆ ವಾಲ್ಟರ್ ಸಲ್ಡಾನ್ ಅವರು ಈ ಅಂಗಳದಲ್ಲೂ ಕೂಡ ಬೆಂಡೆಕಾಯಿಯನ್ನು ಬೆಳೆದಿದ್ದಾರೆ, ವೆರೈಟಿಯ ಬಿಳಿ ಬೆಂಡೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಾವಿವತ್ತು ತೋರಿಸುವಂಥದ್ದು ಪ್ರತಿಯೊಬ್ಬ ಕೃಷಿಕರಿಂದ ಕೂಡ ಕಲೀಲಿಕ್ಕೆ ಇರ್ತದೆ. ಯಾಕಂದ್ರೆ ನೀವೊಂದು ಮೆಥಡ್ ಯೂಸ್ ಮಾಡ್ತೀರಿ, ನಾವೊಂದು ಮೆಥಡ್ ಯೂಸ್ ಮಾಡ್ತೇವೆ, ಇನ್ಯಾರೋ ಇನ್ನೊಂದು ಮೆಥಡ್ ಯೂಸ್ ಮಾಡ್ತೀವಿ. ಹಾಗೆ ನೀವು ಅಲ್ಲಿ ನನಗೆ ತೋರಿಸಿದ್ರಿ ನಿಮ್ಮ ಗದ್ದೆಯಲ್ಲಿ, ಅಲ್ಲಿಯೂ ಕೂಡ ಬೆಂಡೆಕಾಯಿಯನ್ನು ಬೆಳೆಸಿದ್ರಿ. ಇಲ್ಲಿ ಈ ಕಾಂಕ್ರೀಟ್ನ ಮೇಲ್ಗಡೆ ಬೆಂಡೆಯನ್ನು ಬೆಳೆಯಕ್ಕಾಗಲ್ಲ, ಆದ್ರೆ ಈ ಗೋಣಿಯ ಮುಖಾಂತರ ನೀವು ಬೆಳೆದಿದ್ದೀರಿ. ಇದು ಹೇಗೆ ಮತ್ತೆ ಏನ್ ಲಾಭ ಇದರಿಂದ? ಇದರ ಬಗ್ಗೆ ಲಾಭ ಅಂದ್ರೆ ಈ ಗಿಡ ಮಾಡುವಾಗ ನಾವು ಮೊದಲು ಬೇಸಿಗೆ ಕಾಲದಲ್ಲಿ ಇದಕ್ಕೆ ಪ್ರಿಪೇರ್ ಆಗಬೇಕಾಗ್ತದೆ. ಯಾವ ಟೈಮಲ್ಲಿ? ಯಾವ ಅಂದ್ರೆ ಸಾಧಾರಣ ಏಪ್ರಿಲ್ ಮೇ ಅಲ್ಲಿ, ಮಾರ್ಚ್ ಏಪ್ರಿಲ್ ಅಲ್ಲೇ. ಯಾಕಂದ್ರೆ ಈ ಚೀಲಗಳನ್ನು ನಾವು ಮೊದಲೇ ರೆಡಿ ಮಾಡಿ ಇಡ್ಬೇಕಾಗ್ತದೆ. ಯಾವ್ದ್ರೆ ಅಲ್ಲಿ ಸಿಗ್ತವೆ ಅಕ್ಕಿ ಬಿಸಾಡ್ತವ ಚೀಲಗಳನ್ನು. ಹೌದು, ಜಾಸ್ತಿ ಇಂಥ ಚೀಲಗಳನ್ನ ಆನಂದ ಹಾಕಿದ್ದು ಚೀಲ, ಇಂಥವು ಚೀಲಗಳಿದ್ರೆ ನಮ್ಗೆ ಬೇಗ ಹರಿದೋಗುದಿಲ್ಲ. ಬೇಗ ಸಿಮೆಂಟ್ ಚೀಲ ಆದ್ರೆ ಬೇಗ ಹರಿದೋಗ್ತವೆ. ಹೌದು, ಅದಕ್ಕೆ ಈ ಚೀಲಗಳನ್ನು ನಾವು ಸ್ಟಾಕ್ ಮಾಡ್ತೇವೆ, ಬೇಗ ಹರಿದೋಗುದಿಲ್ಲ. ಯಾವ್ದು ಬಿಸಿಲು ಬಿದ್ದ್ರ ಏನು ಪಕ್ಕನೆ ಏನಾಗುದಿಲ್ಲ, ಗಿಡ ಮೇಲೆ ಬರುವವರೆಗೆ. ಕೆಲವೊಂದಕ್ಕೆ ಗ್ರೋ ಬ್ಯಾಗ್ ಕೂಡ ಇಟ್ಟಿದ್ರಲ್ಲ? ಹೌದು. ಮತ್ತೆ ಇದನ್ನು ಗಿಡ ನಾವು ಹೆಚ್ಚಾಗಿ ಇದು ಆರ್ಗ್ಯಾನಿಕ್ ಅಂತ ಹೇಳ್ಬೇಕು. ಯಾಕಂದ್ರೆ ಇದಕ್ಕೆ ಸುಡುಮಣ್ಣು ನಾವು ಬೇಸಿಗೆಲ್ಲ ರೆಡಿ ಮಾಡ್ತೇವೆ. ಇದಕ್ಕೆ ಹಾಕಿದ್ದು ಸುಡುಮಣ್ಣೆ, ನೀವಲ್ಲಿ ನೋಡಿ ಅದು ಸುಡುಮಣ್ಣೆ ಯೂಸ್ ಮಾಡ್ತೇವೆ. ಮತ್ತೆ ಸ್ವಲ್ಪ ದನದ ಒಣ, ಮೊದಲು ಕಾಲದ್ದು ಒಣ, ಹೊಸ ಗೊಬ್ಬರ ಅಲ್ಲ, ಸಗಣಿ. ಹಳೆದ್ದು 1 ವರ್ಷ ಆದ ಕೇವಲ ಸುಡು ಮಣ್ಣು ಮತ್ತೆ ಒಣ ಸಗಣಿ ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಮಣ್ಣು ಕೂಡ ಹಾಕ್ಬಹುದು. ಒಳ್ಳೆ ಒಂದು ಶೇಡಿ ಮಣ್ಣು ಮಾತ್ರ ಅಲ್ಲ, ಬರೇಲ್ ಕಲ್ಲು ಅಂತ ಹೇಳ್ತಾರಲ್ಲ. ಹೌದು, ಸ್ವಲ್ಪ ಕಲ್ಲು ಮಣ್ಣು ಮಿಕ್ಸ್ ಇರ್ತದೆ, ಕಲ್ಲು ಅದಿದ್ರೆ ಒಳ್ಳೇದದು. ಹೌದೌದು, ಅದೇ. ಇಲ್ಲಾಂದ್ರೆ ಅದು ಉದ್ದೆ ಕುತ್ಕೊಳ್ತದೆ. ಹೌದು, ಅದು ಬೇರು ಸ್ವಲ್ಪ ನೋಡಿ, ಈ ತರ ಇಲ್ಲಿ ಬೇರು ಸರಿ ಹೋದ ಕಾಣ್ತದೆ. ಇಲ್ಲಿ ಈ ತರ ಬೇರುವರೆಗೆ ಹೋಗ್ಬೇಕು, ಎಲ್ಲಾ ಕಡೆ ಹೋಗ್ಲಿಕ್ಕೆ ಚಾನ್ಸ್ ಇರ್ಬೇಕಲ್ಲ. ಹೌದು. ಮತ್ತೆ ನೀರು ಅದ್ರ ಬಸಿ ಹೋಗ್ಲಿಕ್ಕೆ ತೂತು ಮಾಡ್ಬೇಕು. ಇದಕ್ಕೆ ತೂತು ಮಾಡ್ತೀವಿ ನೋಡಿ, ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ, ನೀರು ಹೋಗ್ಲಿಲ್ಲ, ಹೀಗೆ ಗಿಡ ಉಳಿದಿಲ್ಲ, ಉಳಿದಿದೆ. ಅದಕ್ಕೆ ನಾವು ಈಗ ತೂತು ಮಾಡ್ಬೇಕು. ತೂತು ಮಾಡ್ಲಿಲ್ಲ, ಇದಕ್ಕೆ ತೂತು ಮಾಡಿ ಒಂದಕ್ಕೆ ಮಿಸ್ ಆಗಿದೆ. ಮತ್ತೆ ಯಾವ್ದ್ರಲ್ಲಿ ಇಷ್ಟು ಜೋರು ಮಳೆ ಇದ್ರು ಕೂಡ ಯಾವ್ದ್ರಲ್ಲೂ ಕೂಡ ಇದರಲ್ಲಿ ಬುಡದಲ್ಲಿ ನೀರಿಲ್ಲ, ಅದು ನೀರು ಇರಬಾರ್ದು. ಅದೇ ಇದು ಯಾವ ವೆರೈಟಿಯ ಬೆಂಡೆ? ಊರ ಬೆಂಡೆ ಅಂತ ಹೇಳ್ತಾರೆ. ಇದರಲ್ಲಿ ಕೂಡ ನಾವಿಚ್ಛೆ ಮಾಡೋ ಬೇರೆ ವೆರೈಟಿ ಇರ್ಬೋದು. ನಾವಲ್ಲಿ ಇದರದ್ದು 7 ದಾರದ್ದು ಮತ್ತೆ 5 ದಾರದ್ದು ಮತ್ತೆ 8 ದಾರದ್ದು ಉಂಟು. 5 ದಾರದ್ದು ಸ್ವಲ್ಪ ಉದ್ದ ಬರ್ತದೆ. ಹೌದು, ಸ್ವಲ್ಪ ಉದ್ದ. 8 ದಾರ ಸ್ವಲ್ಪ ಗಿಡ್ಡ, ಅದು ಟೇಸ್ಟ್ ಜಾಸ್ತಿ, ಪಕ್ಕನೆ ಬೆಳೆಯುದಿಲ್ಲ ಅದು. ಇದು ಜಾಸ್ತಿಯಾಗಿ 8 ದಾರದ ಬೆಂಡೆ. ಅದರಲ್ಲಿ ಇದು ಸ್ವಲ್ಪ ಒಂದು ದಿನ ಕೊಯ್ಲಿಗೆ ಜಾಸ್ತಿ ಆದ್ರೂ ಪಕ್ಕ ಬೆಳೆಯುದಿಲ್ಲ, ಮತ್ತೆ ಟೇಸ್ಟ್ ಜಾಸ್ತಿ. ಇದು ಅದು ಕೂಡ ಟೇಸ್ಟ್ ಉಂಟು, ಇಲ್ಲ ಅಂತಲ್ಲ. ಅದು ಸ್ವಲ್ಪ ಒಂದಿನ ಜಾಸ್ತಿ ಬೇಗ ಇರ್ತದೆ, ಸ್ವಲ್ಪ ಉದ್ದ ಜಾಸ್ತಿ. ಅದು 5 ದಾರದ್ದು. ಹೇಗಿದೆ ಡಿಮಾಂಡ್ ಇದಕ್ಕೆ? ಡಿಮಾಂಡ್ ಹೇಳಿಕ್ಕೆ ಆಗುದಿಲ್ಲ. ಅದು ಹಬ್ಬ ಟೈಮಲ್ಲಿ ಅದಕ್ಕೆ ಯಾವ್ದು ಕೃಷ್ಣಾಷ್ಟಮಿಗೆ, ಚೌತಿಗೆ, ಮತ್ತೆ ನಮ್ಮ ಕುರಾಲ್ ಪರ್ಬಕ್ಕೆ ಅದು ರೇಟ್ ಹೇಳಿ. ಅದು ಹೇಗೆ ಉಂಟಲ್ಲ, ಅದು ಕ್ರಾಪ್ ಜಾಸ್ತಿ ಬಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು ಟೈಮಲ್ಲಿ 100-120 ರೂಪಾಯಿ ಅಲ್ಲ, 400-500 ರೂಪಾಯಿಗೆ ಮಾರಿದ್ರುಂಟು. ಹೌದು ಹೌದು, ಹಾಗೆ ಆಗ್ತದೆ. ಮಂಗಳೂರಲ್ಲಿ ಬಾರಿ ಇದೆ ಅಲ್ಲ? ಹೌದೌದು, ಊರದಿಂದ ಹೇಳ್ತಾರೆ. ಎಲ್ಲಿಂದ ಕೇಳಿ ಊರ ಬೆಂಡೆ ಬೇಕು, ಊರ ಬೆಂಡೆನೇ ಬೇಕು. ಬೇರೆ ಅದು ನೀವು ಅದಕ್ಕೆ 50 ರೂಪಾಯಿ ಕೊಟ್ಟರೆ ಅದು ಬೇಡ, ಬೇಡ, ಇದೇ ಬೆಂಡೆ ಬೇಕು. ಹೌದು. ಈಗ ಎಷ್ಟು ಗ್ರೋ ಬ್ಯಾಗ್ ಹಾಕಿದ್ರಿ ಇದರಲ್ಲಿ? ಇದರ ಸತ 120 ಇರ್ಬೇಕು ಇದರಲ್ಲಿ. ನಿಮ್ಮ ಲೆಕ್ಕದಲ್ಲಿ ಒಂದ್ಸಲ ಕೊಯ್ಲಾಗುವ ಒಂದಷ್ಟು ಕೆಜಿ ಸಿಗ್ತದೆ? ಪ್ರತಿ ಗಿಡದಲ್ಲಿ ಒಂದು ಸಿಗ್ಬೇಕು. ಪ್ರತಿ ಗಿಡದಲ್ಲಿ ಒಂದು ಸಿಗ್ಬೇಕು. ಮತ್ತೆ ಅದ್ರ ಗೆಲ್ಲು ಬರ್ತದೆ. ಅದು ಒಂದು ಈ ತರ ಗೆಲ್ಲು ಬಂದ್ರೆ ಈ ಗೆಲ್ಲಿಗೆ ಅಕ್ಷ ಸಿಗ್ತದೆ. ಗೆಲ್ಲು ಉಂಟಲ್ಲ, ಈ ತರ ಬಂದ್ರೆ ಇದಕ್ಕೆ ಅಕ್ಷ ಸಿಗ್ತದೆ. ಸೈಡ್ ಇಂದ ಬರ್ತದಲ್ಲ? ಹೌದು, ಇಷ್ಟೇ ದೂರ ಬೇಕು. ಅದಕ್ಕೆ ತಾಗಿದ್ರೆ ಗೆಲ್ಲು ಬರುದಿಲ್ಲ. ನೀವು ಗ್ಯಾಪ್ ಕೊಟ್ಟದ್ರಿಂದಾಗಿ ಇದಕ್ಕೆ ಇನ್ನು ಸ್ವಲ್ಪ ಮಣ್ಣು ಕೊಡ್ಬೇಕು ನಾವು. ಈಗ ನಾನೊಂದು 4-5 ಇಂಚು ಅಷ್ಟು ಮಣ್ಣು ಮತ್ತೆ ಕೊಡ್ಬೇಕು ಮೇಲ್ಗಡೆಗೆ. ಹೌದು, ಆಗ ಇನ್ನು ಸಾಲಿಡ್ ಆಗಿ ಬರ್ತದೆ. ಹೌದು, ಅದು ಬರ್ಲೇಬೇಕಾಗ್ತದೆ. ನಾವು ಅಂದ್ರೆ ಮೇಲೆ ಬರ್ತದೆ. ಅದು ಇದು ತೆಗೆದು ನಟ್ಟ ಗಿಡ, ಮಣ್ಣಾಕಿ ಮೇಲೆ ಬಂದ ಗಿಡ. ನೀವು ಕಾಂಪೌಂಡ್ ಅಲ್ಲಿ ಖಾಲಿ ಇರ್ತದೆ, ಅದ್ರ ಇಡೀ ಕಾಂಪೌಂಡ್ ಅಲ್ಲಿ
ಬಸಳೆಯನ್ನು ಹಾಕಿದಿರಿ. ಹೌದು. ಹೇಗೆ ಬರ್ತದೆ ಇದರಲ್ಲಿ ಬಸಳೆ? ಬಸಳೆ ಅಂದ್ರೆ ಎಲ್ಲರೂ ಮನೆ ಸುತ್ತ ಕ್ರೋಟನ್ ಗಿಡ ನಡ್ತಾರೆ, ಹೂವಿನ ಗಿಡ ನಡ್ತಾರೆ. ಹೌದು ಅದಕ್ಕೆ ಮೇಂಟೆನೆನ್ಸ್ಗೆ ಎಷ್ಟೋ ರೂಪಾಯಿ ಖರ್ಚು ಮಾಡ್ತಾರೆ. ಹೌದು. ಅದಕ್ಕೆ ನಮಗೆ ಇದು ಅದೆಂತಿಲ್ಲ, ನಾವು ಅದು ಗೊಬ್ಬರ ಜಾಸ್ತಿ ಆಗುದಿಲ್ಲ. ಹಾ. ದನ ಉಂಟು, ದನದ್ದು ನೀರು ಸೆಗಣಿ ನೀರು 4-5 ದಿವಸ ಇಟ್ಟು ಹಾ. ಅದು ಸ್ವಲ್ಪ ಅದ್ರ ಗ್ಯಾಸ್ ಹೋಗ್ತದೆ, ಹಾ. ಬಿತ್ತನೆ ಗ್ಯಾಸ್ ಉಂಟಲ್ಲ, ಹಾ. ಹೋದ್ಮೇಲೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ಹೌದು. ಇದು ಸ್ವಲ್ಪ ಮಳೆ ಆದ್ರಿಂದಾಗಿ ಇದು ಸ್ವಲ್ಪ ಬಡಲ್ಲ ಮಳೆ ಜಾಸ್ತಿ ಇದೆ ಆಗಿ ಸ್ವಲ್ಪ ಇದೇ ಆಯ್ತು ಅಲ್ಲ, ಇಲ್ಲಾಂದ್ರೆ ದಪ್ಪ ದಪ್ಪ ಬರ್ತದಲ್ಲ. ಹೌದು, ದಪ್ಪ ಬರ್ತದೆ ಅದು. ಈಗ ಮಳೆಯಲ್ಲಿ ಸ್ವಲ್ಪ ಕೊಳೆತೈತಿ. ಕರೆಕ್ಟ್, ದೊಡ್ಡ ದೊಡ್ಡ ಎಲೆ ಬರ್ತದಲ್ಲ. ನೋಡಿ, ಮನೆಯ ಪಕ್ಕವೂ ಕೂಡ ಕಡಿಮೆ ಜಾಗದಲ್ಲೂ ಕೂಡ ಬಸಳೆಯನ್ನು ಮಾಡಿದರೆ ಈಗ ನೆಟ್ಟಿರುವಂತದ್ದಷ್ಟೇ, ಇನ್ನು ಬೆಳಿಬೇಕಷ್ಟೇ. ಇಲ್ಲಿ ಇನ್ನೊಂದು ವಿಶೇಷ ಇದೆ, ಇವರು ಸಾವಯವ ಅರಶಿನವನ್ನು ಬೆಳೀತಾರೆ. ಎಲ್ರೂ ಅರಶಿನವನ್ನು ಗೆಡ್ಡೆಗೆ ಬೆಳೆದ್ರೆ ನಮ್ಮ ಭಾಗದಲ್ಲಿ ನಾಗರ ಪಂಚಮಿ ಅಂತ ಒಂದು ಹಬ್ಬ ಬರ್ತದೆ. ಆ ಸಂದರ್ಭದಲ್ಲಿ ಅದರ ಎಲೆದು ಕಡುಬು ಟೈಪ್ ಅಲ್ಲಿ ಮಾಡ್ತಾರೆ. ಅದು ಒಳ್ಳೆ ಆಂಟಿಬಯೋಟಿಕ್. ಆ ರೀತಿ ಇವರು ಕೂಡ ಬೆಳೆದಿದ್ದಾರೆ. ಸರ್, ಪ್ರತಿ ವರ್ಷ ನೀವು ಬೆಳಿತೀರಲ್ಲ? ಹೌದು, ಹೆಚ್ಚಾಗಿ ವರ್ಷ ಬೆಳಿತೀವಿ ಅರಶಿನವನ್ನು. ಹೌದು. ಎಷ್ಟು ದೊಡ್ಡ ಎಲೆ ನೀವು ಉಪಯೋಗಿಸ್ತೀರಿ ಅದಕ್ಕೆ? ಅದು ಅಂದ್ರೆ ನಮ್ಗೆ ಕೈ ಅಲ್ಲಿ ಕಟ್ಲಿಕ್ಕೆ, ಅಡ್ಡೆಯಲ್ಲಿ ಕಟ್ಲಿಕ್ಕೆ ಎಷ್ಟು ಬೇಕಷ್ಟು ಈ ತರದ್ದೆಲ್ಲ ಎಲೆಗಳು. ತುಂಬಾ ಎಲೆ ಹೋಗ್ತದಾ? ಹೌದು. ಆ ಟೈಮಲ್ಲಿ ಅದು ಅಲ್ಲ, ನಾವು 25 ಒಂದು ಕಟ್ಟ ಮಾಡೋದು. ಒಂದು ಕಟ್ಟಲ್ಲಿ 25 ಇರ್ತದೆ. ಹೇಗಿರ್ತದೆ ರೇಟ್ ಅದಕ್ಕೆ? ರೇಟ್ ಈಗ ನಾರ್ಮಲ್ ಆಗಿ 40 ರೂಪಾಯಿ ಇರ್ತದೆ. ಈಗ ಆ ಟೈಮಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಜಾಸ್ತಿಗೆ ಬಂದ್ರೆ ಅವರು ಬೇಗ ಡಿಮಾಂಡ್ ಜಾಸ್ತಿ ಆದ್ರೆ 80-100 ರೂಪಾಯಿ ಕೂಡ ಹೋಗ್ಬೋದು, ಹೇಳಿಕ್ಕೆ ಆಗುದು ಆ ಟೈಮಲ್ಲಿ, ನಾಗರಾಜ್ ಟೈಮಲ್ಲಿ. ಇಲ್ಲಾಂದ್ರೆ ಡಿಮಾಂಡ್ ಇಲ್ಲ ಅಂದ್ರೆ ಅದಕ್ಕೆ 20 ರೂಪಾಯಿ ಕೂಡ ಆಗ್ಬೋದು, ಹೇಳಿಕ್ಕೆ ಆಗುದಿಲ್ಲ. ಆ ಟೈಮ್ ಏರಿಕೆಯಾಗಿ ಜಾಸ್ತಿ ಬಂದ್ರೆ ಕಡಿಮೆ ಆಗ್ತದೆ ರೇಟ್. ಇದ್ರ ಗೆಡ್ಡೆಯನ್ನು ಕೂಡ ಉಪಯೋಗ ಮಾಡ್ತಾರೆ? ಹೌದು, ಗಡ್ಡೆ ಆಗ್ತದೆ. ಅದು ಚೆನ್ನಾಗಿ ಅದು ಹುಡಿ ಆಗ್ತದೆ. ಅದು ಬೇಯಿಸಿ ಒಣಗಿಸಿ ಕಟ್ ಮಾಡಿ ಅದು ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿಬಿಡು. ಇದು ಒಳ್ಳೆ ಆರ್ಗ್ಯಾನಿಕ್ ಆಗಿರ್ತದೆ. ಅದನ್ನು ಮಾರಾಟ ಮಾಡ್ತಿರಲ್ಲ? ಇದು ನಮ್ಮ ಬೋರ್ವೆಲ್, ಮನೆ ಕಟ್ಟುವ ಮುಂಚೆ ಇದ್ದದ್ದು ಬೋರ್ವೆಲ್. ಇದು ಡೈ ಆಯ್ತು, ನೀರು ಇಲ್ಲದೆ ಆಯ್ತು. ನಮ್ಗೆ ಮುಚ್ಚಲಿ ಬೇಕಾಯ್ತು, ಬೇರೆ ಬೋರ್ ತೆಗಿಬೇಕಾಯ್ತು. ಎಷ್ಟು ಅಡಿ ಆಗಿದೆ ಇದು ಸಾಧಾರಣ 450-470 ಅಡಿನೇ ಇದೆ. ಹೌದು. ನೀರಿಲ್ಲ, ಇದು ಏನ್ ಮಾಡ್ಲಿಕ್ಕತ್ತಿಲ್ಲ. ಬೇರೆ ಜಾಲಿ ಅದ್ರ 5-6 ಬೋರ್ವೆಲ್ ತೆಗೆಸಿದೆವು. 700-800 ಫೀಟ್ ಅವರಾದ್ರೂ ನೀರೇ ಇಲ್ಲ. ಮತ್ತೆ ಇಲ್ಲಿ ಇನ್ನೊಬ್ರು ಇಲ್ಲಿ ಹತ್ತಿರದಲ್ಲಿ ಇನ್ನೊಂದು ಬೋರ್ ತೋರಿಸಿದ್ರು. ಅದು ಕೂಡ ಎಷ್ಟು 450-500 ಫೀಟ್ ನೀರು ಸಿಕ್ಕಿದೆ, 1.5 ಇಂಚ್ ಇತ್ತು. ಆದ್ರೆ ನಾನು ಯೋಚನೆ ಮಾಡಿದೆ, ಇದನ್ನು ಮುಚ್ಚುವುದಕ್ಕಿಂತ ಈ ಮನೆ ನಮ್ಮ ಮನೆ ನೀರು ಪೈಪ್ ಆಗಿ ಇದೆ ಕೊಡುದು. ಅಂದ್ರೆ ಇದು ಕೆಳಗೆ 5-6 ಫೀಟ್ ಕೆಳಗಿದೆ. ಅಲ್ಲಿಂದ ಜಲ್ಲಿ ಕಲ್ಲು ಇದ್ದಿಲು ಮತ್ತೆ ಹೊಯ್ಗೆ ಹಾಕಿ ಆ ನೀರು ಫಿಲ್ಟರ್ ಆಗಿ ಇದರ ಒಳಗೆ ಹೋಗ್ತದೆ, ಕ್ಲೀನಿಗೆ ಹೋಗ್ತದೆ. ಇದು ಬಂದ್ಮೇಲೆ ಅದು ನೆಟ್ ಎಲ್ಲ ಕಸ ಹೋಗ್ತದೆ, ಅದಕ್ಕೆ ನೆಟ್ ಆಗಿದೆ. ಅಲ್ಲಿ ಪುನಃ ಕ್ಲೀನ್ ಆದ್ಮೇಲೆ ಡೈರೆಕ್ಟ್ ಅದಕ್ಕೆ ಬೀಳ್ತದೆ. ಕ್ಲೀನ್ ಆಗಿ ಮಳೆ ಬಂದ್ರೆ ನೋಡ್ಬೋದು, ಕ್ಲೀನ್ ಆಗಿ ಒಳ್ಳೆ ಕಾಣ್ತದ. ಹೌದು, ಅಲ್ಲ ಒಳಗೆ ಹೋಗ್ತದೆ. ಇದು ಫುಲ್ ಆಗ್ತದೆ. ಇದು ಫುಲ್ ಆಗಿ ಅದರ ಮೇಲೆ ಹೋಗ್ತದೆ. ಹೌದು. ಅಂದ್ರೆ ಇದಕ್ಕೆ ಎಲ್ಲಿಂದ ಬರ್ತದೆ ನೀರು? ಮನೆಯದ್ದು ನೀರು, ನಮ್ಮ ಮನೆ ಸ್ಲ್ಯಾಬ್ ಇದು ನೀರು, ಇಡೀ ಮನೆಯದು ನೀರು ಇಲ್ಲಿಗೆ ಬರ್ತದೆ. ಇಲ್ಲಿ ಆಮೇಲೆ ನೀರು ಕ್ಲೀನ್ ಆಗಿ ಇದು ಬರ್ತದೆ. ಬೇರೆ ಬೇರೆ ನಾನು ನೋಡಿದ್ದೇನೆ ನೀರು ಉಳಿಸುವಂತ ಪ್ರಕ್ರಿಯೆಗಳು. ಈಗ ನೀವು ಇದನ್ನು ತುಂಬಿಸ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅದರ ಪರಿಣಾಮ ಏನಾದ್ರು ಗೊತ್ತಾಗಿದೆ? ಹೈಯೆಸ್ಟ್ ಗೊತ್ತಾಗಿದೆ ನಿಮ್ಗೆ. ಈ ಸತಿ ನಮಗೆ ಅಂತಲ್ಲ, ಇಲ್ಲಿ ಸುತ್ತೂರಿಗೆ ಬಹಳ ನೀರು ವಸತಿ ಜಾಸ್ತಿ ಆಗಿದೆ. ಅವ್ನು ತಮ್ಮ ಕೂಡ ಹೇಳ್ತಿದ್ದೆ, ನಮಗೆ ನೀರು ಕಡಿಮೆ ಆಗಿತ್ತು ಅಂತ. ಈ ಸತಿ ಅವನಿಗೆ ನೀರು ಜಾಸ್ತಿ. ರೈತ ಪ್ರತಿನಿತ್ಯ ಕೆಲಸ ಮಾಡ್ತಾರೆ ನಮ್ಗೆಲ್ರಿಗೋಸ್ಕರ. ನಾವೆಷ್ಟೇ ದೊಡ್ಡ ಉದ್ಯಮಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಎಷ್ಟೇ ದೊಡ್ಡ ಕೆಲಸದಲ್ಲಿದ್ರು ಕೂಡ ಪ್ರತಿನಿತ್ಯ ನಾವು ಆಹಾರವನ್ನು ತಗೊಳ್ಳೇಬೇಕಾಗತ್ತೆ. ಆ ಆಹಾರ ರೈತನಿಂದ ನಮಗೆ ಬರ್ತದೆ. ಹಾಗೆ ವಾಲ್ಟರ್ ಅವರು ಕೂಡ ಒಳ್ಳೆ ರೈತರು ಅಂತ ಹೇಳಿ ತುಂಬಾ ಜನ ಗುರುತಿಸಿದ್ದಾರೆ. ಯಾರೆಲ್ಲ ಗುರುತಿಸಿ ನಿಮ್ಮನ್ನು ಸನ್ಮಾನಿಸಿದ್ದಾರೆ? ಇದು ನಮಗೊಡ್ಲದವರು 50ನೇ ವರ್ಷದ 50ನೇ ಎಪಿಸೋಡ್ ಅಲ್ಲಿ ನನಗೆ ಬೇರೆ ಎಪಿಸೋಡ್ ಕೊಟ್ಟಿದ್ದಾರೆ, ಆದವರಿಗೆ ಕೊಟ್ಟಿದ್ದಾರೆ. ಅದನ್ನ ನನ್ನ ಗುರುತಿಸಿದ್ದಾರೆ. ಅದರ ಮೊದಲೇ 2 ಕಾರ್ಯಕ್ರಮಕ್ಕೆ ನನ್ನ ಕರೆದು ಅಲ್ಲಿ ಅವರ ಸ್ಟುಡಿಯೋದಲ್ಲಿ ಸಂದರ್ಶನ ಮಾಡಿಸಿದ್ದಾರೆ. ಹಾಗೆ ಇಲ್ಲಿ ಬಂದು ಕೂಡ ನಮ್ಮ ಕೃಷಿ ಬಗ್ಗೆ ಅದನ್ನು ವಿಡಿಯೋ ಮಾಡಿ ಪ್ರಸಾರ ಮಾಡಿದ್ದಾರೆ. ಅದರೊಟ್ಟಿಗೆ ನನ್ನ ಕೆಲವು ಗೆಳೆಯರು ಕೂಡ ಇದ್ದರು. ಇದು ಧರ್ಮಸ್ಥಳ ಗ್ರಾಮ ಯೋಜನೆ ಅಡಿಯಲ್ಲಿ ಆಟಿನೊಂಜಿ ದಿನದಲ್ಲಿ ಸನ್ಮಾನ ಮಾಡಿದ್ದು. ಇಂಥದ್ದು 2-3 ಬೇರೆ ಕೂಡ ಇದೆ. ನಮ್ಮ ಕತ್ತಲು ಸಭೆಯವರು ನಾವು ಮಾಡಿದ ಸಮಾಜ ಸೇವೆಗಾಗಿ ನನಗೆ ಮತ್ತು ನನ್ನ ಮಿಸ್ಸೆಸ್ ಪರಿಚಯ ಮಾಡಿ ಕೊಟ್ಟದ್ದು. ನಾವು ಮಾಡುವ ಸೋಷಿಯಲ್ ವರ್ಕ್ ಮತ್ತೆ ಕೃಷಿಯ ಬಗ್ಗೆ ಮಾಡಿಕೊಟ್ಟ ಸನ್ಮಾನದು. ಇದೇ ತರ ಬೇರೆ ಕೂಡ ಇದೆ. ಅದರ ಆ ರೀತಿ ಪ್ರಶಸ್ತಿಗಳು ಸಿಕ್ಕಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಆಗ್ತದೆ. ಯಾಕೆಂದ್ರೆ ನಾವು ಮಾಡಿದ ಕೆಲಸ ಪರಿಚಯ ಮಾಡುವ ಇದ್ದಾರಲ್ಲ ಅಂತ. ಬೇಡ ಅಂದ್ರೆ ನಿಜವಾಗ್ಲೂ ನಾವು ಬೇಡ ಏನು ಮಾಡೋದು ಬೇಡ ಅಂತ ಹೇಳುದು. ಆದ್ರೂ ಅವರು ಕರೆದು ಕೊಡುವಾಗ ನಾವು ಬೇಡ ಅಂತ ಹೇಳಿಕ್ಕೆ ಆಗುದಿಲ್ಲ. ಖುಷಿ ಆಗ್ತದೆ. ಹೌದು. ನಮ್ಮೊಟ್ಟಿಗೆ ವೈಲೆಟ್ ಸಲ್ರಾನ್ ಅವರಿದ್ದಾರೆ. ಸಾಧಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಾಧಾರಣ ಸಂತೆ ಮಾರ್ಕೆಟ್ ಇಡಪುರ ಎಂಕ್ಲೆ ಮಸ್ತ್ ಖುಷಿ ಆಪನದ ಮಸ್ತ್ ಬಾಯಮನಗಳು ಇದು ಕುಡ್ಲ ಬಜ್ಬೆದಂಚಿ ಬರ ಬತ್ತಂಡ
ಒಂಜಿ ಸ್ವಾವಲಂಬಿ ಅದು ಇಲ್ಲಡೆ ಕೃಷಿ ಮಲ್ಪನ ಇತ್ತ ಜೊತೆಗೆ ಅವೇ ಕೃಷಿ ಇತ್ತನೆ ಬೇತೆ ಹಾಕ್ಲೆಗ್ ಐನೆ ಮಾರಂದೆ ಅಕಲೇ ಬತ್ತದ ಕುಲ್ದು ಮಾರವೇರಿ ಅಂಚಿನ ಒಂಜಿ ವಿಷಯ ಈರ್ ಮಾರ್ಕೆಟ್ ಈ ತೋರ್ಸೋದು ಬೇಲೆ ಅಂತ ಯಾನ್ ಕೈಕಂಬಳ 32 ವರ್ಷದ ಮಲ್ತದೆ ಬೊಕ್ಕ ಐತದೊಂದು ಸೆಟಲ್ ಮಾಡ್ಕೊಂಡು ಪೋಂದು ಸಾಧಾರಣ ಈ ಮಾರನ ಬಣ್ಣಾಗ ಈ ಪುಂಜೇನಕ್ಲೆ ಬರುವಂತ ಮುಜುಗರದ ಸಂಗತಿ ಐನೆ ಮಾರನ ರೇಟ್ ಚರ್ಚೆ ಅವ್ಲು ಕಮ್ಮಿ ದಿಕ್ಕ ಮೂಲ ಕಮ್ಮಿ ದಿಕ್ಕ ಈರೆಗೆ ಎಂಚ ಅನುಭವ ಎಂಕ ಐತೆ ಬಂಡ ಮುಜು ಎಂದ ಇಜ್ಜಿತ್ತಲ್ಲ ಎನ್ನ ಖುಷಿತ ಎಂಕ್ಲು ತಿಕ್ಕೊಂದು ಇಂದ ಆತ ಎಂದಿಜ್ಜಿ ಬಂಡ ಏರ್ಲ ಮಾರ್ಲ ಏರ್ ಮಾರ್ದಂಡಲ್ಲ ಎಂಕ ಇಂದು ಎಂಕ ಅಡ್ಡ ಹಾಕೋದು ಬಂಡ ಎಂಕ ಖುಷಿ ಹಾಕೋದು ಬಂಡ ಏರ್ಲ ಬರಾಡು ಏರ್ಲ ಮಲ್ಪಾಡು ಎಂಕ ಖುಷಿ ಬಂಡ ಮಲ್ತ ಜನ ಬತ್ತನಲ್ಲ ತಮ ಖುಷಿ ಹಾಕೋದು ಇಲ್ಲಡ್ ಐತೆ ಒಂದು ಐಟಮ್ ಹಾಕೊಂಡು ಹಿಡ್ದಕ್ಕ ಬೇತ ಕಡೆ ಹಿಡಿದು ಕಲೆಕ್ಟ್ ಮಾಡ್ತಿಂಗ್ಲಿ ಮಾರುವ ಎಂಕ್ಲ ಊರುಡೆ ಯಾನ್ ಐತೆ ಶನಿವಾರ ಪೋಪ ಬಂಡ ಶುಕ್ರವಾರ ಎಂಕ ಫೋನ್ ಮಾಡ್ಬಿಡು ಯಾನ್ ತರಕೋರೋಡ ಕೊರೋಡ ಇಲ್ಲಡ್ ಅಕ್ಲೆ ಕಣದ ಅಕ್ಲೆ ಕೊಣ ಕೊಡ್ತಾರೆ ಅಕ್ಲೆಗ್ ಯಾನ್ ರಿಯಲ್ ರೇಟ್ ಕೊಡ್ತಾರೆ ಮಾತಗ್ಲಡಿ ಯಾನ್ ಅಕ್ಲೆ ಜಾಸ್ತಿ 5 ರೂಪಾಯಿ ಜಾಸ್ತಿ ಕೊಡ್ತಾರೆ ಅಕ್ಲೆ ಅಂತ ಖುಷಿ ಹಾಕೊಂಡು ಪಂಡ ಎಂಕ್ ಎನ್ನ ಪರ್ಮನೆಂಟ್ ಗಿರಾಯ್ಕ್ ಮತ್ತ ಬೊಕ್ಕ ಯಾನ್ ಕೊರ್ಕೊಂಡ್ ತರಕಾರಿ ಅವ್ ಎಡ್ಡೆ ಒಪ್ಪುಡು ಫೋನ್ ಮಲ್ತ್ ಪಂಡ್ಪೇರು ಇದು ಎಂಕ್ ಭಯಮ ಒಕ್ಕೊರ್ಲೆ ಎಂದು ಕೊರ್ಲೆ ನಂಚ ಎಂಕ್ಲು ಇತ್ತೆ ಮರೆಯಲಡು ಎಂದು ಕುಕ್ಕು ಬೊಕ್ಕ ನೀರ್ ಪಣ್ಣ ಎಂದು ಉಪ್ಪಡ ಹಚ್ಚಿಡು ಅವ್ ಮಾತ ಇಟ್ಲ ತಿಕ್ಕುಡು ಪೂರ ಮಕ್ಕ ಊರ್ದ ಪುಲಿ ಒಲ್ತಡ್ ನಾಡು ಬರ್ತಾರೆ ಯಾನ್ ಒಲ್ತಾಣ ಕಲಸ್ ಮಲ್ತ್ ಕೊಡ್ತಾರೆ ಇರು ಮೂಲವರ್ನ ಸರ್ತಿ ಇರು ನನಗೆ ಕಂಡೋಡು ಕುಡು ಬೊಕ್ಕ 15 ಬಾಡ್ ಮಾರಂತಾರಿಗೆ ಅವಲ ಮಲ್ತ ಅವು ಕೇಳುವರು ಇಕ್ಲ ಬಾಯ್ ಮಣಿಕ್ಲ ಕಂಡದ ಕುಡು ಇಜ್ಜ ಅವು ಬೇತೆ ಪದಂಗಿ ಇಜ್ಜ ಅಂದ ಅಕ್ಲೆ ಮತ್ತ ಕೊಡ್ತಾರೆ ಇತ್ತೆ ಮಲ್ಪುಜಾರ ಇತ್ತೆ ಅರೆಗಳ ಮಲ್ತ ಇಂಕ್ಲು ಪದಂಗಿ ಮಲ್ತ ಎಡ್ಡೆ ಸೇಲ್ ಹಾಕೊಂಡು ಎಡ್ಡೆ ಬಂಡ ಸೇಲ್ ಹಾಕೊಂಡು ಊಪುರ ಸಂತೆ ಬರ್ನೆಗ್ಲು ಎಂಕ್ಲು ಬಿಕಾನೆಟ್ ಚರ್ಚ್ ದಡೆ ಬಾಲಯಸು ಗುರುವಾರ ಬೊಕ್ಕ ಶನಿವಾರ 3 ಎಂಕ್ಲೆಗಿಂದ ಕಾದು ಕುಲರ್ ಒಂಜಿ ದಿನ ಪೋತು ದಿನ ಮಣದಲ್ಲಿ ದಾಯಿ ಬೈಜಾರು ನಾಡಿರಿ ಅಂಚ ಫೋನ್ ಮಲ್ತದೆ ಎನ್ನ ಕೇಳುವರು ಮಸ್ತ್ ಜನ ಸರ್ ಇದು ತೋರಿಸುವಂತದ್ದು ಯಾಕೆಂತ ಹೇಳಿದ್ರೆ ಎಷ್ಟೋ ಜನರು ಪ್ರತಿನಿತ್ಯ ಸಂಜೆ ಆಗೋದು ರೈತರು ಕೃಷಿಯನ್ನೇ ನೋಡ್ತಾರೆ ಹೌದಲ್ವಾ ಈ ರಾಜಕಾರಣಿಗಳು ರಾಜಕಾರಣದ ನೋಡ್ತಾರೆ ಇನ್ಯಾರೋ ಕ್ರಿಕೆಟ್ ಇಂಟ್ರೆಸ್ಟ್ ಇರೋ ಕ್ರಿಕೆಟ್ ನೋಡ್ತಾರೆ ಅದರ ಸಂಜೆ ಆಗುವಾಗ ರೈತರು ಕೃಷಿಯ ಬಗ್ಗೆ ನೋಡ್ತಾರೆ ನಮ್ಗೇನಾದ್ರೂ ಒಳ್ಳೇದು ಸಿಗ್ತದಂತೆ ಅಂಥದ್ರಲ್ಲಿ ಒಂದು ಸಣ್ಣ ಜಾಗದಲ್ಲಿ ಅದರೊಟ್ಟಿಗೆ ನಿಮ್ಗೆ ಬೇರೆ ಜಾಗಗಳು ಇದೆ ಆದ್ರೆ ಮನೆ ಪಕ್ಕನೂ ಕೂಡ ಗ್ಯಾಪ್ ಬಿಡದೆ ನೀವು ಕೃಷಿಯನ್ನು ಮಾಡಿದಿರಿ ನಮ್ಗೆಲ್ರಿಗೂ ಕೂಡ ಒಂದು ಮಾಡೆಲ್ ಆಗಿದ್ರಿ ಜನರಿಗೆ ತೋರಿಸಿದ್ರಿ ಅದರೊಟ್ಟಿಗೆ ಮಾರ್ಕೆಟ್ ಹೇಗೆ ಮಾಡೋದು ಅಂತ ಈಗ ಬಾಯಮ್ಮ ನೀವೆಲ್ಲ ಹೋಗಿ ಅಲ್ಲಿ ಮಾರಾಟ ಮಾಡಿ ಬೆಳಿಗ್ಗೆ ಸಂಜೆವರೆಗೆ ನಿಂತು ಒಂದು ರೀತಿಯ ಸ್ವಾವಲಂಬನೆಯನ್ನು ನೀವು ತೋರಿಸಿರಿ ನಿಮಗೆ ನಮ್ಮ ಕಡೆ ಧನ್ಯವಾದಗಳು ನಿಮಗೆ ನಮಗೆ ನಮ್ಮ ಪರಿಚಯ ಹಿಡ್ಕೊಂಡು ಕೇಳಿ ಬಂದಿರಿ ನಾವು ಇಲ್ಲಿದ್ದು ಅಂತ ನೀವು ಇಲ್ಲ ಉಜಿರೆದಿಂದ ನಮ್ಮನ್ನು ಹುಡುಕಲು ಬಂದಿದ್ದೀರಿ ಏನು ನಿಮಗೆ ನಮ್ಮಿಂದ ಏನು ಮಾಹಿತಿ ಬೇಕು ಅದನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಕೆಲವು ಆಚೀಚೆ ಆಗ್ಬಹುದು ನಮ್ಮನ್ನು ಕ್ಷಮಿಸಿ ಯಾಕಂದ್ರೆ ನಮ್ಮ ಭಾಷೆ ಆಚೀಚೆ ಆಗ್ಬಹುದು ಆದ್ರೆ ಅದನ್ನು ಕ್ಷಮಿಸಿ ಆದ್ರೂ ನೋಡಿ ನಮ್ಮನ್ನು ಪರಿಚಯಿಸಿ ಇಲ್ಲಿ ಬಂದಿದ್ದೀರಿ ಶಿವಪ್ರಸಾದ್ ಅವರೇ ನಿಮ್ಮ ಈ ಚಾನೆಲ್ಗೂ ಹಾಗೂ ನಿಮ್ಮ ಮುಂದಿನ ಯೋಜನೆಗಳು ಒಳ್ಳೇದಾಗ್ಲಿ ಮತ್ತು ಈ ಚಾನೆಲ್ ಮುಂದೆ ಹೋಗ್ಲಿ ಜನಪ್ರಿಯವಾಗ್ಲಿ ಅಂತ ಹೇಳ್ತಾ ನಾವು ಇಬ್ಬರು ಗಂಡ ಹೆಂಡತಿರು ನಿಮ್ಗೆ ಶುಭ ಕೋರುತ್ತೇವೆ. ಥ್ಯಾಂಕ್ ಯು ಸರ್. ನಿಮ್ಮ ಧನ್ಯವಾದಗಳು. ನಿಮ್ಮ ದೂರವಾಣಿ ಕೂಡ ಹಾಕಿರ್ತೇವೆ, ಯಾರಾದ್ರೂ ಏನಾದ್ರು ಮಾಹಿತಿಗಳ ಬಗ್ಗೆ ನಿಮಗೆ ಕರೆ ಮಾಡ್ಬೋದು.